ದೆಹಲಿಯಲ್ಲಿ ಮೀಟಿಂಗ್ ಸೇರಿದಿರಿ ಮತ್ತೆ ಮಾಡಿದ್ರಿ ಸಭೆ ಇಲ್ಲ, ಪೂರ್ವ ನಿಗದಿತ ಕಾರ್ಯಕ್ರಮ. ನಾವು ಮೊದಲೇ ಬಹುಶಃ ನೀವು ಬೀದರು ಮತ್ತು ಗುಲ್ಬರ್ಗದಲ್ಲಿ ಯತ್ನಗೌಡರು ಹೇಳಿದ್ರಿ ಅವತ್ತೇ ನಾವು 1ನೇ ಹಂತದ ಈ ವಫ್ ಹೋರಾಟ 1ನೇ ತಾರೀಕು ಬೆಳಗಾಮದಲ್ಲಿ ಮೊದಲನೇ ಹಂತದ ಮುಗಿತದೆ. ಮುಗಿದ ನಂತರ JPC ಜಾಯಿಂಟ್ ಫಾರ್ಮಲ್ ಕಮಿಟಿಗೆ ನಾವು ವರದಿ ಸಲ್ಲಿಸಿಗೆ ಬರ್ತೀವಿ ಅಂತ ಮೊದಲೇ ಹೇಳ್ತೀವಿ. ಆದರೆ ಅದರಲ್ಲಿ ವಿಶೇಷತೆ ಇಲ್ಲ. ಆದರೂ ದಿಲ್ಲಿ ಬಂದಂದ್ರೆ ಕೆಲವೊಂದು ವಿಷಯ ಬಂದಾಗ ಚರ್ಚೆ ಮಾಡೋಕ್ಕೆ ನಾವು ತಯಾರಿದ್ದೇವೆ. ಬಟ್ ಈಗ ನಾವು ಒಂದೇ ಕಾರ್ಯಕ್ರಮ JPC ಅಧ್ಯಕ್ಷ ಮಧ್ಯಾಹ್ನ ಮತ್ತು 5ನೇ ತಾರೀಕು ಆಫೀಷಿಯಲಿ ನಾವು ಭೇಟಿ ಆಗತ್ತು ಅಷ್ಟೇ. ಯಾವ ಮುಹೂರ್ತ ಮತ್ತು ನಿನ್ನೆ ಬೆಳಗಾವ ಮಾತಾಡಿದಂಥ ಕೆಲವೊಂದು ವಿಷಯ ಬಗ್ಗೆ ಇಲ್ಲಿ ಸ್ಪಷ್ಟೀಕರಣ ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಕೆಲವೊಂದು ಮಾಧ್ಯಮದಲ್ಲಿ ವಿಜೇಂದ್ರ ಸಿಕ್ಕಾಪಟ್ಟೆ ಬೈದ್ರು ಅವತ್ತು. ನಮ್ಗೆ ಏನೂ ಬೈದಿಲ್ಲ, ಕೆಟ್ಟ ಶಬ್ದ. ನಮ್ಮನ್ನು ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡಿದ್ವಿ ಅಷ್ಟೇ. ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಇಷ್ಟೇ ಇದಲ್ಲ, ಅವರು ರಾಜ್ಯಾಧ್ಯಕ್ಷರಾಗಿ ಸ್ವತಃ ಅವರೇ ಫಸ್ಟ್ ಪಕ್ಷದ ವಿರೋಧ ಕೆಲಸ ಮಾಡ್ತಾರೆ. ವಿಜೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ಪಕ್ಷ ಒಂದು ವಫ್ ಹೋರಾಟ ಸೀರಿಯಸ್ ತೊಗೊಂಡದ್ದು, ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ವಿಜೇಂದ್ರ ಟೀಮ್. ನಾವು ಅಂಥ ಒಳ್ಳೆಯಂಥ ವಿಷಯ ತೊಗೊಂಡು ಅವರೇ ಮೊದಲು ಸೀರಿಯಸ್ ಅವರೇ ಮೊದಲು ಮಾಡಿ ನಾವು ಮಾಡೋ ಪ್ರಶ್ನೆ ಬರ್ತಿರಲಿಲ್ಲ. ನಾವು ಯತ್ನಾಳಗೌಡಕ್ಕಿಂತ ಮೊದಲೇ ಅವ್ರು ಪ್ರಾರಂಭ ಮಾಡಿಬಿಟ್ಟು ನಾವೇನು ಮಾಡೋದ್ರಿಕ್ಕಿಲ್ಲ. ಅವರು ಮಾಡಲಿಲ್ಲ. ಬರೀ 2 ಸಾವಿರ ಬೆಂಗಳೂರು ಕರೆ ಕೊಟ್ಟರು. ವಫ್ ಹೋರಾಟದ ಎಲ್ಲ ಜಿಲ್ಲೆ ಮಟ್ಟಿಗೆ ಕೊಟ್ಟರು. ದಿಲ್ಲಿಗೆ ಬಂದು ಕೂತರು ಅವರು. 2 ಸಲ ನೀವೇ ನೋಡಿದ್ರಿ. ದಿಲ್ಲಿಗೆ ಬಂದ್ರು, ಮತ್ತೊಂದು ಸಲ ಶಿವಮೊಗ್ಗನೂ ಹೋದ್ರು ಅವರು. ಅದಕ್ಕೆ ಅವ್ರು ಸೀರಿಯಸ್ ಇಲ್ಲ. ಒಂದು ಅನಿವಾರ್ಯವಾಗಿ ನಾವು ಪಕ್ಷ ಇದ್ದಿಷ್ಟು ನಾವು ಅದನ್ನು ಈ ಒಂದು ವಫ್ ಹೋರಾಟ ತೊಗೊಂಡಿದ್ದೀವಿ. ನೀವು ನೋಡಿ, ಯಾವಾಗ ಮಾಡಿದ್ರೆ ನೀವು ನೋಡಿ, ನಾವು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡೋದಿಲ್ಲ. ನೀವು ಅದನ್ನ ಯಾವಾಗ ಮಾಡಿರೋ ನೀವು ನೋಡ್ಕೊಂಡು ಅದ್ರ ಬಗ್ಗೆ ನೀವು ನಿಮ್ಮ ಆ್ಯಂಕರ್ಗಳಿಗೆ ಚರ್ಚೆ ಮಾಡಿದವಾಗ ಹೇಳಿ. ನಾವು ಮಾಡಿದ ನಂತರ ಮಾಡಿರು. ಸರಿ, ಯತ್ನಾಳ್ ಅವ್ರಿಗೆ ನೋಟಿಸ್ ಬಂದಿದೆ, ಅಧಿಕೃತವಾಗಿ ಏನಾದ್ರು ಇನ್ನೂ ಸಿಕ್ಕಿದೆಯಾ? ಅಲ್ಲ ಸ್ವಾಮಿ, ನಾನು ನಿನ್ನೆ ಹೇಳಿದೆ. ನಿಮಗೆ ನಿನ್ನೆ ರಾತ್ರಿ ಮೊನ್ನೆ ಸಿಕ್ಕಿದೆ. ನಮ್ಗೆ 2 ದಿವಸ ಮೊದಲು ಗೊತ್ತೈತೆ. ನೋಡಿ ಕೊಡ್ತಾರೆ, ರೆಡಿಯಾಗಿದೆ, ಕೊಡ್ತಾರೆ ಗೊತ್ತಿತ್ತು ನಮಗೆ. ಬಟ್ ಇನ್ನೊಂದು ಅದರಲ್ಲಿ ಕಂಟೆಂಟ್ ನೋಡಿ, ಅದರಲ್ಲಿ ಏನಿದೆ ವಿಷಯ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ನಮ್ಮ ಬಸವನಗುಡಿ ಪಾಟೀಲ್ ಅಂತ ಉತ್ತರ ಕೊಡ್ತಾರೆ. ಅದೇನು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಅದ್ರ ನಾವು ಯಾರು ಪಾಠಕರು ಕೊಟ್ಟರ ಉತ್ತರ ಕೊಡ್ತೇವೆ. ಅಂಥದ್ದೇನು ಅಂತ ಸೀರಿಯಸ್ ಎಲ್ಲ ನಾವು ಉತ್ತರ ಕೊಡ್ತೇವೆ. ಹೈಕಮಾಂಡ್ ಮಾರ್ಗದರ್ಶನ ಕೆಲಸ ಮಾಡ್ತೇವೆ ನಾವು. ನಿಜ ಅಲ್ಲ, ಬಂದದ್ದು ನಿಜ. ಬಂದು ನಿಮ್ಗೆ ಮೊದಲೇ ನಮ್ಮ ಕಡೆ ಬಂದ್ಬಿಟ್ಟಿದೆ. ನಿಮ್ಗೆ ಲೇಟ್ ಸಿಗ್ತದೆ. ನೋಟಿಸ್ಗೆ ಉತ್ತರ ಡೆಲ್ಲಿಲೇ ಕೊಟ್ಟು ಹೋಗ್ತಾರಾ ಅಥವಾ ಬೈ ಹ್ಯಾಂಡ್ ಕೊಡ್ತಾರಾ ಅಥವಾ ಬೆಂಗಳೂರಿಗೆ ಹೋಗಿ? ನಾಳೆ 11:30 ಕರೆದಾರೆ ಅವರು. ಬಸವನಗುಡಿಗೆ ಹೊಂಟಾರ ಅವರು ಒಬ್ಬರು ನಾವೆಲ್ಲ ಹೋಗೋಲ್ಲ. ನಾಳೆ 11:30 ಒಂದು ಎಲ್ಲೋ ಕರೆದಾರೆ, ಗೊತ್ತಿಲ್ಲ ನನಗೆ. ಅವರೇ ಪಾಠಕರು. ಏನು ಶಿಸ್ತು ಸಮಿತಿ ಅದೇನು ಸಹಿ ಮಾಡಿ ಕಳಿಸಿಲ್ಲ, ಅವರೇ ಕರೆದಾರೆ. ಅದೇನಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದ್ದೆ. ಅದಕ್ಕಿಂತ ಮೊದಲಲ್ಲಿ ನಾವು ಇದೇ ವಿಜೇಂದ್ರ ಅವರು ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖದ ಕೇಳ್ತೀವಿ. ಯಾಕಂದರೆ ತಾವೇ ಅಧ್ಯಕ್ಷ ಆಗಿ ನಾವು ಪಕ್ಷದ ಇನ್ನು ಇದಕ್ಕೆ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು, ಮೊದಲು ಸಹಿ ತಗೋದು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು. ಆಮೇಲೆ ಅದ್ರ ಮೇಲೆ ಪ್ರಶ್ನೆ ಬರೋದು. ಯತ್ನಾಳ್ ವಿರುದ್ಧ ಉಗ್ರವಾಗಿ ಅವ್ರನ್ನ ಹುಚ್ಚಾಟ ಮಾಡುವಂಥ ಸುಳ್ಳು ಪ್ರಚಾರ ಮಾಡ್ತಾರೆ. ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾಗಿ ತೊಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹಿಡ್ಕೊಂಡು ಈಗ ಬಂದದ್ದು JPC ಮುಗಿದ ಮತ್ತೊಂದು ಸಲ ಬಂದು ನಾವು ಹೈಕಮಾಂಡ್ ದೂರು ಕೊಡು ವಿಚಾರ ಮಾಡ್ತೀವಿ ನಾವು. ನೋಡ್ರಿ, ಒಂದು ಉದಾಹರಣೆ ಇವತ್ತು ನೀವು ವಿಡಿಯೋ ನೋಡ್ರಿ. ಅವನ ಪಾಪ SC ST ಮಾಜಿ ಶಾಸಕ ಮಾತ್ರ ಅಲ್ಲಿ ಇರ್ತಾರೆ ಜಾಸ್ತಿ. ಅದರಲ್ಲಿ 80% ಜನ SC ST MLA ಫೋನ್ ಮಾಡೋದು, ನೀವು ಬರಬೇಕು. ಅದು ಲಿಂಗಾಯತ್ XMLA ಅಥವಾ ಸಿಟ್ಟಿಂಗ್ MLA, ಒಕ್ಕಲಿಗ MLA ಯಾರು ಕೇರ್ ಮಾಡೋದಿಲ್ಲ. ನಿತ್ಯ ನೋಡ್ರಿ ಎಲ್ಲ SC ST ಬರಬೇಕು. ಹಂಗೆ ಕರೆದೆಲ್ಲ ಬರಬೇಕು. ಬರ್ದಿದ್ರೆ ಮುಂದೆ ನಿಮಗೆ ನಿಮ್ಗೆ ಟಿಕೆಟ್ ಕೊಡೋಲ್ಲ, ಅದು ಕೊಡೋಲ್ಲ, ಪಕ್ಷದ ಅದು ಮಾಡ್ತೀವಿ, ಇದು ಮಾಡ್ತಾರೆ, ಹೆದರ್ಸ್ತಾರೆ. ನಮ್ಮಂಥ ರಮೇಶ್ ಜಾರಕಿಹೊಳಿ ಯತ್ನಾಳಿಗೆ ಧಮಕಿ ಕೊಡೋಕೆ ಪ್ರಯತ್ನ ಮಾಡ್ತಾರೆ. ಪಾಪ ಸಣ್ಣ ಪುಟ್ಟ ಅವ್ರು ಕೇಳ್ತಾರ, ನೀವು ನೋಡ್ತೀರಿ ಅವ್ರಿಗೆ ಹಂಗೆ ಮಾತಾಡ್ತಾರೆ. ಅದಕ್ಕೆ SC ST MLAಗೆ ಬಹಳಷ್ಟು ಅದರಲ್ಲಿ ನೋಡ್ರಿ, ಪ್ರತಾಪ್ ಪಾಟೀಲ್ ಇದಾರೆ, ಮತ್ತು ಹರ್ಷವರ್ಧನ್ ಅದಾರ, ಮತ್ತು ಇವರು ಒಕ್ಕಲಿಗ ಪಾಪ ಜಯರಾಮ್ ಒಳ್ಳೆ ಮನುಷ್ಯಲ್ಲ. ನಾನು ಕರಿತೀನಿ ಅವ್ರನ್ನ, ಕರೆದು ಕೇಳ್ತೀನಿ ಅವ್ರನ್ನ. ನಮ್ಮ ಏನು ಪ್ರತಾಪ್ ಪಾಟೀಲ್ ಅದಾರ, ಹರ್ಷವರ್ಧನ, SV ರಾಮಚಂದ್ರ ಅದಾರ, ನಮ್ಮ ಗಂಗಾಧರ ನಾಯಕ್ ಅದಾರ, ತಿಪ್ಪರಾಜ್ ಅದಾರ, ಇನ್ನೂ ಅನೇಕರು ಅದಾರ ಅಲ್ಲಿ. ಅವ್ರು ಕರಿತೀನಿ. ಅವ್ರು ಭಾಳ ಕ್ಲೋಸ್ ಇವ್ರು ಹಾಕೋಣ. ನೋಡಪ್ಪ, ನಿಮ್ಮ ನಿಜ ನಾವು ರಮೇಶ್ ಜಾರಕಿಹೊಳಿ ತಪ್ಪು ಮಾಡ್ತ ಹೇಳ್ರಿ, ನೀವೇನು ಹೇಳ್ತಾರೆ ಕೇಳಿ ರೆಡಿ ಅಂತ ಅವ್ರಿಗೆ ಹೇಳ್ತಾನೆ. ನಮ್ಮ ಆ ಟೀಮಲ್ಲ, KGP ಟೀಮ್ಗೆಲ್ಲ. KGP ಟೀಮ್ ಐತೆ. 80% KGP ಟೀಮ್ ಐತೆ. ಅದು
ರಾಜ್ಯದ ಮೂಲೆ ಇದರಲ್ಲ ಒಬ್ಬ ಮಂಡಲ ಜನರಲ್ ಸೆಕ್ರೆಟರಿ ಹಿಡಿದು ರಾಜ್ಯ ಮಟ್ಟ ಪದಾಧಿಕಾರಿ 80% KGP ಅದಾರ. ಅವ್ರು ವಿಜೇಂದ್ರ ಪರವಾಗಿ ಮಾತಾಡೋರು, ಅದೇನು ದೊಡ್ಡ ತಪ್ಪಲ್ಲ. BJP ಕಾರ್ಯಕರ್ತರು ಯಾರು ಮಾತಾಡ್ತಿಲ್ಲ. KGP ಮಾತ್ರ ಅವ್ರ ಜೊತೆ ಮಾತಾಡ್ತಾರೆ. ಅವ್ರಿಗೆ ಅವ್ರದ್ದು ಅಷ್ಟು ಗಂಭೀರ ಏನು ಜರುತ್ತಿಲ್ಲ. ಅವ್ರು BJP ಈಗ ಬಂದಾರ, ಮತ್ತು ಯಡಿಯೂರಪ್ಪ ಟೀಮ್ ಬಿಟ್ಟು ಮತ್ತು ಅವ್ರು ಹೊಳ್ಳಿ ಹೋಗಾರ. ನಾವು ಇಲ್ಲಿಯಾರ ನಾವು ಅದಕ್ಕೆ ಅದಂತ ಗಂಭೀರ ತಗೋಬೇಡ್ರಿ. ಇದು ಭಾಳ ಸೀರಿಯಸ್ ಮಾಡೋದ. ನಾವು ಈಗ ಅಷ್ಟು ಮುಂದಿನ ಚರ್ಚೆಗಳು ಮುಂದಿನ ನಿರ್ಧಾರ ನೀನು ಅಲ್ಲ ರೀ, ನೀವು ನಮ್ಮ ಪದೇ ನನಗೆ ರಮೇಶ್ ಜಾರಕಿಹೊಳಿ ನಡು ಬಂದವ, ನಾನು ಕಾಂಗ್ರೆಸ್ ಬಂದವ. ಇಲ್ಲಿ ಏನು ನಿಜವಾದ ಕಾರ್ಯಕರ್ತ ಕೇರ್ ಪಾಪ ನಾ ಹೇಳಿದ ಮಜಾ ಅಲ್ಲ. ಅವು ಒರಿಜಿನಲ್ ಅದಾರಲ್ಲ ಅವ್ರ ಕಾರ್ಯಕರ್ತ ನಾನು ಹೇಳಿದ ತಪ್ಪಾಗತ್ತೆ. ಅವ್ರು ಕರೆದು ಒಂದು ಇಂಟರ್ವ್ಯೂ ಮಾಡ್ರಿ ಏನ್ರಿ, ಅವ್ರು ಎಲ್ಲಿ ಬಂತು ಪರಿಸ್ಥಿತಿ. KGP ಮತ್ತು ಅದು KGP ಹರೀಶ್ ಅಂತ KGP ಇಲ್ಲ. ತಮ್ಮಗ ವಿಜೇಂದ್ರ ಹೇಳಿದಲ್ಲಿ ಸಹಿ ಮಾತ್ರ KGP. ಅದು KGP ಪೂರ್ವ KGP ಮಂದಿಗೆಲ್ಲ ಅದು ಒಂದು ಹರೀಶ್ KGP ಅಂತ ಅವ್ರಿಗೆ ಚಂದ್ರಪ್ಪ ಅವ್ರಿಗೆಲ್ಲ. ಅದು ವಿಜೇಂದ್ರ ಅವ್ರ ಹೇಳಿದ್ರೆ ಕೈ ಬಿಸಿ ಅವ್ರು ಹೇಳಿದಂಗೆ ಕುಂಡು ಮನೆಯಲ್ಲಿ ಹಂಗೆ ಅಂಥ ಜನ KGP ಮತ್ತು ಪಾಪ ಎಲ್ಲ ಪೂರ್ವ KGP ಮಂದಿಗೆ ನಾ ಇರೋದು ಹೇಳ್ತಿಲ್ಲ ನೋಡ್ರಿ. ಅದಕ್ಕೆ ದಯವಿಟ್ಟು ಇದೊಂದು ಪಕ್ಷದ ಒಳ್ಳೆ ವಾತಾವರಣ ಇದೆ. ಹೈಕಮಾಂಡ್ ಮನವಿ ಮಾಡ್ಕೋತೇವೆ, ಒಂದು ಒಳ್ಳೆ ನಿರ್ಧಾರ ತಗೋಬೇಕಂತ ಸಂಬಂಧ ಮಾಡ್ತಾರೆ. ಸರ್, ಈಗ ಯತ್ನಾಳ್ ಅವರು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಉತ್ತರನ ಕೊಡೋದಕ್ಕೆ ಅಂತ? ಒಂದೇ ಲೈನ್, ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷ ವಿರೋಧ ಏನು ಮಾಡಿಲ್ಲ. ಒಳ್ಳೆ ಪಕ್ಷದ ಪರವಾಗಿದ್ರೆ ಹೈಕಮಾಂಡ್ ಏನು ನಿರ್ದೇಶಿಸೋದು ನಾವು ಪಾಲನೆ ಮಾಡಿ ರೆಡಿ ಇರೋದು ಒಂದೇ ಉತ್ತರ. ಯತ್ನಾಳ್ ಅವರೀಗ ಹೈಕಮಾಂಡ್ ಅವ್ರನ್ನ ಪಾಠಕನ್ನ ಭೇಟಿ ಆಗ್ತಾರೆ. ಅದನ್ನ ಹೊರತುಪಡಿಸಿ ನೀವೆಲ್ಲ ಟೀಮ್ ಬಂದಿದ್ದೀರಿ, ನೀವೆಲ್ಲರೂ ಸಮೇತ ಕೇಂದ್ರ ನಾಯಕರು ಭೇಟಿ ಇಲ್ಲ ನೋಡಿ. ದಯವಿಟ್ಟು ನಾವು ಬಂದು JPC ಜಾಯಿಂಟ್ ಫಾರ್ಮ್ ಕಮಿಟಿಗೆ ಮತ್ತು ಅಧ್ಯಕ್ಷ 5 ತಾರೀಕು ಕಂಪ್ಲೀಟ್ ಸಮಿತಿ ಕೂತಿರ್ತೈತೆ. ಅವಾಗ ನಾವು ಹೋಗಿ ನಾವು ಸಬ್ಮಿಟ್ ಮಾಡ್ತೇವೆ. ಪರ್ಸನಲಾಗಿ ಈಗ ಅಥವಾ ಸಾಯಂಕಾಲ ಮಧ್ಯಾಹ್ನ ಅಥವಾ ನಾಳೆ ಪರ್ಸನಲ್ ಭೇಟಿ ಇವರಿಗೆ JPC ಕಮಿಟಿ ಅಧ್ಯಕ್ಷರಿಗೆ. ಮತ್ತು ನಾವು ಇಲ್ಲಿ ಬಂದಿದ್ದು ಸಡನ್ ಬಂದು ರಾಷ್ಟ್ರೀಯ ನಾಯಕರನ್ನ ಟೈಮ್ ಕೇಳಿದೆವು. ಯಾಕೆ ಪಾರ್ಲಿಮೆಂಟ್ ನಡೆದೆ, ಟೈಮ್ ಕೊಟ್ಟರೆ ಭೇಟಿ ಹಾಕು. ಇದನ್ನ ಮತ್ತೊಂದು ಸಲ ಬರ್ತೀವಿ ಎಲ್ಲರೂ ಮೋದಿಯವ್ರು ಕೇಳಕ್ಕೆ ಅವ್ರು ಅವ್ರಲ್ಲ ಅವ್ರು ಬಿಟ್ಟು ಎಲ್ಲರೂ ಕೇಳಿದ್ವಿ ನಾವು. ಎಲ್ಲ ಕೇಳಿದ್ವಿ. ಅದಕ್ಕೆ ಹೇಳಕ್ ಬರೋದಿಲ್ಲ. ಯಾವುದು ಅಲ್ಲ ರೀ, JPC ಅಧ್ಯಕ್ಷ ಟೈಮ್ ನಮ್ಮ ಬಿಜಾಪ್ ಬಂದಾಗ ನೀವು ಟೂರ್ ಮಾಡಿ ನಮ್ಮ ವರದಿ ಕೊಡೋದಕ್ಕೆ ಬಂದದ್ದು. ನಾವು ಬಂದಿಲ್ಲ. ಕೇಳಿದ್ವಿ, ಟೈಮ್ ಕೇಳಿದ್ವು. ನಾವು ನಿನ್ನೆ ಬಂದಿದ್ದು ಕೇಳಿದ್ದೇವೆ. ಮತ್ತು ಪಾರ್ಲಿಮೆಂಟ್ ಇದೆ, ಕೊಟ್ಟರೆ ಭೇಟಿ ಹಾಕುವೆ. ಕೊಡದಿದ್ದು ನೆಕ್ಸ್ಟ್ ಮತ್ತೊಂದು ಕೊಟ್ಟಾಗ ಬರ್ತೀವಿ. ಹೈಕಮಾಂಡ್ ನಮ್ಮ ನಾಯಕರು ಅವ್ರ ಮಾರ್ಗ ಸದಾ ನಮ್ಗೆ ಬೇಕು. ಅವ್ರಿಗೆ ಅವ್ರು ಏನು ಅದಕ್ಕೆ ಅದು ನಮ್ಮ ತಪ್ಪು, ನೀವು ರಮೇಶ್ ತಪ್ಪು ಮಾಡಿದ್ರೆ ಮತ್ತೆ ತಿದ್ಕೋತೀವಿ. ಅದೇ ದೊಡ್ಡ ವಿಷಯ ಅಲ್ಲ ಸರ್. ವಕ್ಫ್ ಅನ್ನೋದು ಒಂದು ನೆಪ ಯಾಕೆ ಅಲ್ಲ ಸ್ವಾಮಿ, ಅಲ್ಲಪ್ಪ. ಎಂತ ಬೇಜವಾಬ್ದಾರಿ ಕ್ವಶನ್ ಅಪ್ಪ ನಿಂದು. ಅಲ್ಲಿ ಇಡೀ ಅಲ್ಲಪ್ಪ, 4 ಪಾಕಿಸ್ತಾನ ನಟ್ಟ ಭೂಮಿಕೆ ಆದವ್ರು 4 ಪಾಕಿಸ್ತಾನ ನಟ್ಟ. ನೆಪ ಅಲ್ಲ. ನಾವು ಬಿಜಾಪುರ ಬಂದಾಗ ಬೇಕಾದ್ರೆ ಕ್ಲಿಪ್ ತೆಗೆದು ನೋಡಿ ಅವರು ಭಾಷಣದ. ಅವರೆಲ್ಲ ನಮ್ಮ ಭಾಷೆ ಅಲ್ಲ. ಜಾಯಿಂಟ್ ಪಾರ್ಲಿಮೆಂಟ್ ಅಧ್ಯಕ್ಷರು ನಮಗೆ ವಾಸು ಕೂಡ ಅವ್ರು ಕ್ಲಿಪ್ ತೆಗೆದು ನೋಡಿ. ನೀವು ನಮ್ಮ ಮೊದಲೇ ಹಂತ 1ನೇ ತರ ಮುಗಿದ ತಕ್ಷಣ ಇಲ್ಲಿ ಬಂದಿದ್ವಿ. ಯಾಕೆ ಸೀರಿಯಸ್ ಆಗಿ ಮೆಟ್ರೋದು, ಅದಕ್ಕೆ ಬಂದು ಕೊಟ್ಟಿದ್ವಿ. ನಾವು ರಾಷ್ಟ್ರೀಯ ನಾಯಕರು ನಮ್ಮ ಟೈಮ್ ಕೊಟ್ಟು ಕರೆದ್ರೆ ಹೋಗ್ತೇವೆ ಭೇಟಿಯಾಗಿ. ಇಲ್ಲದ ಮತ್ತೊಂದು ಸ್ವಲ್ಪ ಕರೆ ಮತ್ತೊಂದು ಬರ್ತೇವೆ. ಅದೇನು ರಾಜ್ಯಕ್ಕೆ ತರುಣ್ ಚುಗ್ ಅವರು ಕೇಂದ್ರ ಕಾರ್ಯದರ್ಶಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ, ಸಂಘಟನಾ ಸಭೆ ನಡೆಸ್ತಾರೆ. ಅವ್ರು ಬಂದದ್ದು ಅದು ನಮ್ಮ ಸದಸ್ಯ ಅಭಿಯಾನ ಅದು ತಪ್ಪು ಇಲ್ಲ ಸ್ವಾಮಿ. ನಮ್ಮ ನೋಡ್ರಿ, ಅವರು ಮೆಂಬರ್ ಡ್ರೈವ್ ಅವಧಿ ಮೆಂಬರ್ಸ್ ಕ್ಲೋಸ್ ಆಗಿದೆ. ಮುಂದಿನ ಪ್ರೊಸೆಸ್ ಬಗ್ಗೆ ಮೀಟಿಂಗ್ ಬಂದಾರೆ. ಅದನ್ನು ವಿಜೇಂದ್ರ ಟೀಮ್ ಅದನ್ನು ಬೇರೆ ರೂಪದಾಗ ಕೊಟ್ಟಿದ್ದಾರೆ. ಇದನ್ನು ಇಲ್ಲ ಅದು ಬಗೆಹರಿಸಿ ಬಹಳ ಸಂತೋಷ. ಸದಸ್ಯ ಅಭಿಯಾನದ ಬಗ್ಗೆ ಮುಗಿದ ನಂತರ ಮುಂದಿನ ಪ್ರೊಸೆಸ್ ಬಗ್ಗೆ ಮೀಟಿಂಗ್ ಬಂದಾರೆ. ಅವ್ರು ಬಿಂಬಿಸದ ಅದು ಉದ್ಯೋಗ ಅವ್ರದ್ದು. ನೋಡ್ರಿ, ನೀವು ಇನ್ನೊಂದು ನೋಡ್ರಿ, ಅವ್ರು ಯಾರು ಪದಾಧಿಕಾರಿ ನೋಡಿದ್ರೆ KGP ಅವ್ರು ಎಂದ ಹೇಳಕ್ ಸಾಧ್ಯ? BJP ಪರವಾಗಿ KGP ಅವ್ರು ಯಾರ್ಯಾರು ಎಲೆಕ್ಷನ್ ಇತ್ತು KGP ನಿಂತಾಗ, ಜಗದೀಶ್ ಶೆಟ್ಟರ್ ಚೀಫ್ ಆದಾಗ ಯಾರು ಮೆಂಬರ್ ಯಾವ ಅಧ್ಯಕ್ಷರು ತೆಗೆದು ನೋಡಿ. ಯಾಕೆ ನಮಗೆ ಕಂಪ್ಲೀಟ್ ಮಾಡಿ ಸುಮ್ಮನೆ ನಮ್ಮ ರಮೇಶ್ ಜಾರಕಿಹೊಳಿ ಅಂದ್ರೆ ಬೇಡ ಅನ್ನೋದು ಬೇಡ. ನೀವು ಸ್ವಲ್ಪ ಚೆಕ್ ಮಾಡಿ. KGP ಇಂದ ಸ್ಪರ್ಧೆ ಮಾಡಿ
ಪಕ್ಷ ಉಚ್ಚಾಟನೆ ಮಾಡೋದು ಹೊಳ್ಳಿ ಬಂದು ಅವರೇ ಮುಂಚೆನೇ ಇದಾರೆ, ಬಿಜೆಪಿ ಕಾರ್ಯ ಹಿಂದಿದ್ದಾರೆ ಅದನ್ನ ತೆಗೆದು ನೋಡಿ. ಸರ್ ಈಗ ನಿಮ್ ಬೇಡಿಕೆಗಳೇನು ಅಂತ ಅಟ್ಲೀಸ್ಟ್ ಬೇಡಿಕೆ ನಮ್ಮದು ವಫ್ ಜಲ್ದಿ ಕಾನೂನು ಮಾಡಿಸಿ ನಾವು ಹಿಂದೂಗಳ ರಕ್ಷಣೆ ಮಾಡಿ. ಪಕ್ಷದಲ್ಲಿ ಇದು ಹೇಳಕ್ ಹಿಂಗೆ ಹೇಳ್ತಾರೆ, ಟಿವಿಯಾಗ ಹೇಳ್ತಾರೆ. ನಾನೇನ ಈಗ ನಿಮ್ಮ ಹೋರಾಟ ಇದೆಯಲ್ಲ, ಹೋರಾಟ ಯಾವುದಕ್ಕೋಸ್ಕರ? ವಫ್ ನಾಯಕತ್ವದ ಬಗ್ಗೆ ನಾಯಕ ನೀವು ಯಾರು ನೀವು ಹೇಳಿದ್ರೆ ನಾವು ಹೇಳಿದ್ದು ನೀವು ಕೇಳಿದ್ರೆ ಉತ್ತರ ಇದು. ನಾವು ಬಂದು ವಫ್ ಬಗ್ಗೆ ಮಾತ್ರ ನಾವು ಒಪ್ಪಿಗೆ ಬಂದು ನೀವು ಇನ್ನೊಂದು ನೋಡಿದ್ರೇನ ಈ ವಿಜೇಂದ್ರ ಸ್ಥಾನ ಪಲಟ್ ಆಗ್ತದೆ ಅಂದ್ರೆ ಯಾರು ತ್ರಾಸ ಆಗತ್ತೆ? DK ಶಿವಕುಮಾರ್ಗೆ ಆಗ್ತೈತೆ, ನಮಗಾಗ್ತಿಲ್ಲ ನೋಡ್ರಿ ಸ್ಟೇಟ್ಮೆಂಟು. ಅವರು ಯಡಿಯೂರಪ್ಪನ ಅಧಿಕಾರದ ಬರೋದು ಅದನ್ನ ಸ್ವಾಭಾವಿಕ ಅಂತ ಕೊಟ್ಟಾರ. ಅವ್ರಿಗೆ ತ್ರಾಸ ಆಗುತ್ತೆ, ನಮಗೆ BJP ಆಗತ್ತಿಲ್ಲ. ವಿಜಯನ್ ತೆಗಿತಾರೋ ಕಂಟಿನ್ಯೂ ಹಾಕೋರೋ ಮುಂದುವರೆದು ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ ಇನ್ನು ಬದ್ದದು ನಾವು. DK ಶಿವಕುಮಾರ್ DK ಸುರೇಶ್ಗೆ ತ್ರಾಸ ಆಗತೈತೆ. ಅವರು ಅಪ್ಪ ಅದೇ ಯಾಕಂದ್ರೆ ಅವ್ರನ್ನು ನೀನು ನೋಡ್ರಿ ಇದೇ ಮನ್ ಸ್ಟೇಟ್ಮೆಂಟ್ ಇದೆ. ಯಡಿಯೂರಪ್ಪ 2-3 ಬಾರಿ ಬಂದ್ರೆ ಅದೇನು ದೊಡ್ಡ ತಪ್ಪಲ್ಲ. ಯಾಕಂದ್ರೆ ನಾವು ಒಂದು ವಿಧಾನಸಭೆಯಲ್ಲಿ ಅಹೋರಾತ್ರಿ ಹೋರಾಟ ಮಾಡ್ತಿದ್ರು. ಅವಾಗ ಸೀರಿಯಸ್ ಒದರಾಡ್ತಿದ್ವು. ವಿಜೇಂದ್ರ ಪಕ್ಕದ ಕೂತು ಕಿವಿಯಾಗ ಹರಟಿ ಹೊಡೆದ್ರು, ಸೈನ್ ಮಾಡಿಸ್, ಅದು ವಿಡಿಯೋ ಇದೆ. ನಮಗೆ ಗೊತ್ತಿಲ್ಲಪ್ಪ, ನಮ್ಗೆ ಗೊತ್ತಿಲ್ಲ ಮಾಡ್ಬೇಕಲ್ರಿ ಅವ್ರು ನೋಡ್ರಿ ನಮ್ಗೆ ಗೊತ್ತಿಲ್ಲ. ನಮ್ಗೆ ನಿಮ್ಮ ಮಾಧ್ಯಮ ನೋಡಿ ಗೊತ್ತ, ನಮ್ಗೆ ಗೊತ್ತಿಲ್ಲ ಅದು ಏನು ಇರ್ತದೆ. ನಾವು ಪಕ್ಷ ಚೌಕಟ್ಟಿನ ಕೆಲಸ ಮಾಡುತ್ತೇವೆ. ಅವ್ರು ಏನು ಆದೇಶ ಕೊಡ್ತಕ್ಕ ಮಾಡೋಕೆ ನಾವು ಬದ್ಧ ಇದ್ದೇವೆ, ಇಷ್ಟೇ. ವಿಜೇಂದ್ರ ಬದಲಾವಣೆ ಮಾಡಬೇಕು ಅನ್ನೋದು ಕೂಗನ್ನ ಪದೇ ಹೇಳ್ತೇವೆ. ನಾವು ಹೇಳ್ತೀವಿ, ಇಲ್ಲಿ ಹೇಳೋದಿಲ್ಲ.